ಯಾವ ರೀತಿ ಒಂದು ಮಕ್ಕಳ ಮೇಲೆ ದೌರ್ಜನ್ಯ ಆಯಿತು, ಲೈಂಗಿಕ ದೌರ್ಜನ್ಯ ಆದಾಗ ಇಡೀ ರಾಜ್ಯದಲ್ಲಿ ಒಂದು ಅಲರ್ಟ್ ಹೋಯಿತು. ಎಲ್ಲ ಶಾಲೆಗಳು ಅಲರ್ಟ್ ಆದವು. ಎಲ್ಲ ಶಾಲೆಯಲ್ಲೂ ಬರುವಂಥ ಯಾರ್ಯಾರು ಅಪಾಯಿಂಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಪೊಲೀಸ್ ಎನ್ಕ್ವೈರಿ, ಪೊಲೀಸರನ್ನ ಕರೆದು ಮಾತಾಡುವಂಥದ್ದು. ಪೊಲೀಸರು ಮೊದಲ ಬಾರಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರು ಇನ್ಮೇಲೆ ಏನೇ ಇದಾದರೂ ನಮಗೆ ಹೇಳಬೇಕು, ತಿಳಿಸ್ಬೇಕು, ಈ ಥರದ್ದೆಲ್ಲ ಮಾಹಿತಿಯನ್ನು ಕೊಟ್ಟರು. ಪ್ರತಿ ತಿಂಗಳೂ ಕೂಡ ಆ ಥರದ ಮಾಹಿತಿ ತೊಗೊಳೋದು ಇನ್ನೂ ಕೂಡ ನನ್ನ ಗಮನಕ್ಕೆ ಬರ್ತಾಯಿದೆ. ಪ್ರತಿ ತಿಂಗಳೂ ಕೂಡ ಈಗ ಅಲ್ಲಿರುವಂಥ ಒಂದು ಯಾವ ಸ್ಥಿತಿ ಬಂದಿದೆ ಅಂದರೆ, ಇಲ್ಲಿ ಫೈರ್ ಇದಕ್ಕೂ ತೊಗೊಬೇಕೀಗ 5 ವರ್ಷಕ್ಕೊಂದ್ಸರಿ ಎನ್ರೋಲ್ಮೆಂಟ್ ಮಾಡಬೇಕು, ಬಿಲ್ಡಿಂಗ್ ಸೇಫ್ಟಿ ಮಾಡಬೇಕು, ಎಲ್ಲನೂ ಒಂದೇ ಒಂದು ಘಟನೆ ಆಯ್ತು, ಎಲ್ಲ ರೀತಿಯ ಒಂದು ಮುನ್ನೆಚ್ಚರಿಕೆ ಆಯಿತು. ಈ ಘಟನೆನೂ ಹಂಗೆ ಮಾಡಬೇಕಲ್ಲ. ಈ ಘಟನೆಗೂ ಸರ್ಕಾರ ಅದೇ ರೀತಿ ಎಚ್ಚರಿಕೆಯನ್ನು CCTV ಕ್ಯಾಮ್ರಾಗಳು ಹಾಕಿ, ಈ ಥರದ್ದು ಯಾರು ಡ್ರಗ್ ಅಡಿಕ್ಟ್ಗಳು ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಡಿ. ನೀವು ಹೇಳೋಕ್ಕಾಗದಿದ್ರು ಕೂಡ ಪೊಲೀಸರಿಗೆ ಮಾಹಿತಿ ಕೊಡಿ. ಶಾಲಾ ಕಾಲೇಜುಗಳಲ್ಲಿ ಈ ಗುಂಡಾಗಿರಿ ದೌರ್ಜನ್ಯ ಮಾಡೋರಲ್ಲಿ ಲಿಸ್ಟ್ಗಳು ಯಾವುದಿದೆ ಅದನ್ನು ನೀವು ಮಾಹಿತಿ ಕೊಡಿ ಪೊಲೀಸ್ ಸ್ಟೇಷನ್ಗೆ. ಸೇಫ್ಟಿಗೋಸ್ಕರ ನೀವು ಯಾರ್ಯಾರನ್ನ ಕೌನ್ಸಿಲಿಂಗ್ ಮಾಡಬೇಕು, ಕಾಲೇಜುಗಳಲ್ಲಿ ಯಾರ್ಯಾರು ಈ ಥರ ಇದ್ದಾರೆ ಅವ್ರನ್ನ ಬರೆದು ಕೌನ್ಸಿಲಿಂಗ್ ಮಾಡಬೇಕು. ಈ ಥರದ ವ್ಯವಸ್ಥೆಗಳು ಇದೆಯಾ ನಿಮ್ಮಲ್ಲಿ? ಇವೆಲ್ಲನೂ ಕೂಡ ನನ್ನ ಸಜೆಷನ್ನೇ. ಇದನ್ನು ನಾನು ವಿಧಾನಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡ್ತೀರಿ. ಜಸ್ಟಿಸ್ ಫಾರ್ ನೇಹಾ ಅವರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋಕ್ಕೋಸ್ಕರ ವಿಧಾನಸಭೆಯಲ್ಲೂ ಕೂಡ ಇದನ್ನು ನಾವು ಚರ್ಚೆಯನ್ನು ಮಾಡ್ತೀರಿ. ಈ ಹೆಣ್ಣುಮಗಳಾದಂಥ ಅವ್ರ ತಾಯಿಯವರು ಹೇಳಿರೋವಂಥದ್ದು, ಅವ್ರ ತಾಯಿ ಅವ್ರ ತಂದೆಯವರು ಹೇಳಿದ್ರು, ನನ್ನ ಮಗಳು ಆಗೋಗ್ಬಿಟ್ಟಿದೆ, ನಾನು ಹೋಗಿದ್ದಾರೆ, ನಾನು ಇನ್ನು ಬೇರೆ ಹೆಣ್ಣುಮಕ್ಕಳನ್ನ ನನ್ನ ಮಗಳ ರೀತಿ ನೋಡಬೇಕು ಅಂತ ಹೇಳಿದ್ರು ಅಮ್ಮ. ಬೇರೆ ಹೆಣ್ಣುಮಕ್ಕಳನ್ನ ನನ್ನ ಮಗಳ ರೀತಿ, ಬೇರೆಯವ್ರಿಗೆ ಈ ಥರ ಆಗಬಾರ್ದು, ಬೇರೆಯವ್ರಿಗೆ ಈ ಥರದ ಒಂದು ಲವ್ ಜಿಹಾದ್ ಆಗಲಿ, ಬರ್ಬರ ಕೊಲೆ ಆಗಬಾರ್ದು ಅದು ಕ್ಯಾಂಪಸ್ಸಲ್ಲಿ ಅನ್ನೋದು ಅವ್ರದ್ದು.